ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ನ ವಿಶೇಷ ಕಾರ್ಯಕ್ರಮ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ. ನಾನು ಅಕ್ಷತಾ ಕುಲಕರ್ಣಿ. ಅಫ್ಕೋರ್ಸ್ ಬಿಗ್ ಬಾಸ್ ನ ಏನೇನಾಯ್ತು ಎಪಿಸೋಡ್ ನಲ್ಲಿ ಅಂತ ಹೇಳಿ ನಾವು ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ವಿ ಪ್ರತಿದಿನವೂ ಕೂಡ. ಇವತ್ತು ಕೂಡ ಅಷ್ಟೇ ಏನೆಲ್ಲ ಆಯ್ತು ನಿನ್ನೆಯ ದಿನ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗಂತೂ ಹುಟ್ಟು ಹಾಕಿದೆ ಆಲ್ರೆಡಿ. ನಾನು ಅದ್ರ ಕುರಿತಾಗಿ ಒಂದಷ್ಟು ಮಾತುಗಳನ್ನ ಆಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ನಿನ್ನೆ ಆ, ಕೊನೆಯ ಕಿಚ್ಚನ ಪಂಚಾಯಿತಿ ಆಗಿತ್ತು. ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಕಿಚ್ಚನ ಪಂಚಾಯಿತಿ ಆಗಿತ್ತು. ಶನಿವಾರದ ಕಾರ್ಯಕ್ರಮ. ಅಫ್ಕೋರ್ಸ್ ಕ್ಲಾಸ್ ತಗೊಳ್ತಾರೆ ಕಿಚ್ಚ ಸುದೀಪ್ ಅವರು ಸಾಕಷ್ಟು ಜನರಿಗೆ. ಅಂದ್ರೆ ಎಲ್ಲಿ ಎಡವಿದ್ದೀರಾ, ಎಲ್ಲಿ ತಪ್ಪಿದ್ದೀರಾ, ಎಲ್ಲಿ ಸರಿಯಾಗಿದೆ, ಎಲ್ಲಿ ಏನ್ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾತನಾಡ್ತಾರೆ. ತಪ್ಪಿದ್ದಲ್ಲಿ ತಪ್ಪು ಅಂತ ಹೇಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ರಕ್ಷಿತಾಗೆ ಟಾರ್ಗೆಟ್ ಮಾಡ್ಲಾಗ್ತಿದ್ಯಾ ಅಂತ ಹೇಳಿ ಸಾಕಷ್ಟು ಜನ ಇವತ್ತಿನ ದಿನಗಳಲ್ಲಿ ನಾವು ಸ್ಕ್ರೋಲ್ ಮಾಡಿ ನೋಡಿದಾಗ ಇಂಟರ್ನೆಟ್ ಅಲ್ಲಿ ಬಿಗ್ ಬಾಸ್ ಸೀಸನ್ 12 ಕನ್ನಡದ ಬಗ್ಗೆ ಸಾಕಷ್ಟು ನಾವು ಟ್ರೋಲ್ ಪೇಜಸ್ ಆಗಿರ್ಬೋದು ಅಥವಾ ಮೀಮ್ಸ್ ಆಗಿರ್ಬೋದು ಅಥವಾ ಪೋಸ್ಟ್ ಗಳನ್ನ ನೋಡ್ತಾ ಹೋದಾಗ ಕಿಚ್ಚ ಸುದೀಪ್ ಅವರು ನಿನ್ನೆ ಅಷ್ಟೇ ಕೆಲವೊಂದು ವಿಚಾರಗಳಿಗೆ ಎಡವುದ್ರ ಅಥವಾ ಆಮ್, ರಕ್ಷಿತಾ ಅವರನ್ನ ಹೈಲೈಟ್ ಮಾಡೋಗೋಸ್ಕರ ಅಥವಾ ಅವರ ತಪ್ಪನ್ನ ಎತ್ತಿ ತೋರಿಸೋದಕ್ಕೆ ಎಲ್ಲೋ ಒಂದ್ ಕಡೆ ಎಡವುದ್ರ. ಕಿಚ್ಚನ ಪಂಚಾಯತಿ ಫ್ಲಾಪ್ ಆಯ್ತಾ? ಇನ್ನೂ ಒಂದು ಪೋಸ್ಟ್ ಅಂತೂ ನಾನು ನೋಡ್ದೆ. ಇಡೀ ಸೀಸನ್ ಕಳಪೆ ಯಾರಿಗಾದ್ರೂ ಕೊಡ್ಬೇಕಂದ್ರೆ ಅದು ಕಿಚ್ಚ ಸುದೀಪ್ ಅವರಿಗೆ ಕಳಪೆ ಕೊಡ್ಬೇಕು. ಯಾಕಂದ್ರೆ ಅವ್ರ ಪಂಚಾಯಿತಿನೇ ಸರಿ ಇಲ್ಲ ಅಂತ ಹೇಳಿ ಕೆಲವರು ಅಂತಾರೆ. ಇನ್ನು ನಿನ್ನೆ ಅಷ್ಟೇ ಕೊನೆಯ ಪಂಚಾಯಿತಿಯ ದಿನ ಇಡೀ ಸೀಸನ್ ನ ದ ಬೆಸ್ಟ್ ಎಂಟರ್ಟೈನರ್ ಆಗಿದ್ದಾರೆ ಧ್ರುವಂತ್ ಅಂತ ಹೇಳಿ ಅವರಿಗೆ ದ ಹೋಲ್ ಸೀಸನ್ ಕಿಚ್ಚನ ಚಪ್ಪಾಳೆಯನ್ನ ಕೊಡ್ಲಾಗತ್ತೆ. ಇದು ಎಷ್ಟರ ಮಟ್ಟಕ್ಕೆ ಸರಿ? ಹಾಗೆ ಈ ವೀಕ್ ನ ಉತ್ತಮ ಕಂಪ್ಲೀಟ್ ಆಗಿ ಅಶ್ವಿನಿ ಗೌಡ ಅವರಿಗೆ ಸಿಕ್ತು. ಹಾಗಾಗಿ ಅವರಿಗೆ ಈ ವೀಕ್ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ತು. ಸಾಕಷ್ಟು ವಿಚಾರಗಳನ್ನ ನಾವು ನೋಡಿದ್ವಿ ನಿನ್ನೆಯ ದಿನ. ಆದ್ರೆ ಇವತ್ತಿನ ದಿನ ಸಾಮಾಜಿಕ ಜಾಲತಾಣವನ್ನ ನಾವು ನೋಡ್ತಾ ಹೋದ್ರೆ, ಸ್ಕ್ರಾಲ್ ಮಾಡಿದ್ರೆ ಕಿಚ್ಚ ಸುದೀಪ್ ಅವರು ಎಲ್ಲೋ ಒಂದ್ ಕಡೆ ಎಡವಿದ್ದಾರೆ. ಬರೀ ರಕ್ಷಿತಾಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ ರಕ್ಷಿತಾಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನ ಹಾಕ್ತಾ ಇರುವಂತದ್ದು. ಈ ವೀಕ್ ಅಲ್ಲಿ ರಾಶಿಕಾ ಮತ್ತೆ ರಕ್ಷಿತಾ ನಾಮಿನೇಷನ್ ನಡೆಯುವಂತಹ ಪ್ರಕ್ರಿಯೆಯಲ್ಲಿ ನಮ್ಮ ಮನೆಯವರಿಗೂ ಗೊತ್ತು ನೀನ್ ಎಂತವಳು, ನೀನ್ ಏನು ಅಂತ ಹೇಳಿ ರಾಶಿಕಾ ಅಂದಿರುವಂತಹ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಆ ವಿಟಿ ಯಾಕೆ ಕಿಚ್ಚ ಸುದೀಪ್ ಅವರು ಪ್ಲೇ ಮಾಡ್ಲಿಲ್ಲ, ಬಿಗ್ ಬಾಸ್ ಅದನ್ನ ಯಾಕೆ ಪ್ಲೇ ಮಾಡ್ಲಿಲ್ಲ, ಯಾಕೆ ಪ್ರತಿ ಬಾರಿಯೂ ಕೂಡ ರಕ್ಷಿತಾನೇ ತಪ್ಪು 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 ಅಂತ ಹೇಳೋದು ಎಷ್ಟು ಸರಿ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ಆದ್ರೂ ಕೂಡ ಸಾಕಷ್ಟು ನಾವು ನಿನ್ನೆಯ ದಿನ ನೋಡಿದಾಗ ಕಿಚ್ಚ ಸುದೀಪ್ ಅವರು ಚಿಕ್ಕಪ್ಪನ ಕತೆ ಹೇಳಿ ಆ ಮನೋರಂಜನೆಯ ಜೊತೆಗೆ ಕ್ಲಾಸ್ ಕೂಡ ತಗೊಳ್ತಾರೆ. ಹಾಗೆ ರಘು, ಗಿಲ್ಲಿ, ರಕ್ಷಿತಾ ಕ್ಲೋಸ್ ಆಗಿ ಇದ್ದೀರಾ, ಓಕೆ. ಆದ್ರೆ ಯಾರ್ ಗೆಲ್ಬೇಕು ಅಂದಾಗ ರಕ್ಷಿತಾ ಯಾರಾದ್ರೂ ಅಂತ ಫಸ್ಟ್ ಅಂತಾಳೆ, ಆಮೇಲೆ ಇಲ್ಲ ನಾನೇ ಗೆಲ್ಬೇಕು ಅಂತಾಳೆ. ಆ ಟೈಮಿಗೆ ಅವರು ಮಾಡಿರುವಂತಹ ವ್ಯಂಗ್ಯ ಅಂದ್ರೆ ಓಕೆ, ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಏನೇ ತಪ್ಪು ಮಾಡಿದ್ರು ಆ ವೇಯಲ್ಲಿ ಹೇಳೋದು ತಪ್ಪಲ್ಲ, ಅದನ್ನ ತಿದ್ದಬೇಕು ಖಂಡಿತವಾಗಿಯೂ ಕೂಡ. ಆದ್ರೆ ರಕ್ಷಿತಾಗೆ ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ಹೇಳಿ ಆ ಜನ ಅಂತೂ ಮಾತಾಡ್ತಾ ಇದ್ದಾರೆ. ಹಾಗೆ ನಮ್ಮ ವೀಕ್ಷಕರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ನಾವು ಕೂಡ ಕಾಯ್ತಾ ಇದೀವಿ. ನಿಮಗೆ ರಕ್ಷಿತಾಗೆ ಈ ತರದ ಕ್ಲಾಸ್ ತಗೊಂಡಿದ್ರ ಬಗ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇದು ಒಂದ್ ಕಡೆ. ಇನ್ನೊಂದ್ ಕಡೆ ಎರಡು ಕಿಚ್ಚನ ಚಪ್ಪಾಳೆ ಸಿಗುತ್ತೆ, ತುಂಬಾ ಖುಷಿ ಆಗತ್ತೆ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಅವರಿಗೆ. ಓಕೆ, ಅಶ್ವಿನಿ ಗೌಡ ಈ ವೀಕ್ ತುಂಬಾನೇ ಟಾಸ್ಕ್ ಓರಿಯೆಂಟೆಡ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಎಷ್ಟು ಅವರಿಗೆ ಕೆಳಗ್ ಹಾಕಿದ್ರು ಕೂಡ ಅಷ್ಟೇ ಅವರು ಮೇಲೆದ್ದು ಅವರ ಟಾಸ್ಕ್ ಗಳನ್ನ ಮಾಡ್ತಾ ಇದ್ರು. ತುಂಬಾ ಧೀರ ವನಿತೆ ಅನ್ನೋ ರೀತಿಯಲ್ಲಿ ಇಡೀ ಅದೇ ಬಿಗ್ ಬಾಸ್ ಮನೆಯ ಜನರೆಲ್ಲ ಸೇರ್ಕೊಂಡು ಉತ್ತಮ ಕೊಟ್ಟಿರೋದ್ರಿಂದ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಇದು ಒಂದ್ ಕಡೆ ಸಮಾಧಾನ ಅನ್ಸಿದ್ರು ಕೂಡ ಧ್ರುವಂತ್ ಅವರಿಗೆ ಯಾಕೆ ಸಿಕ್ತು ಕಿಚ್ಚನ ಚಪ್ಪಾಳೆ? ಅದು ಕೂಡ ಇಡೀ ಸೀಸನ್ ಕಿಚ್ಚನ ಚಪ್ಪಾಳೆ ಸಿಕ್ತಲ್ವಾ ಅಂತ ಹೇಳಿ ಒಂದಷ್ಟು ಪೋಸ್ಟ್ ಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಓಕೆ, ಅವ್ರವ್ರ ಎಫರ್ಟ್ಸ್ ಇರುತ್ತೆ. ಅವ್ರವ್ರ ಎಫರ್ಟ್ಸ್ ಅನ್ನ ಗುರುತಿಸಿ ಕಿಚ್ಚ ಸುದೀಪ್ ಅವರು ಅವರಿಗೆ ಕೊಟ್ಟಿರುವಂತಹ ಚಪ್ಪಾಳೆ ಅದಾಗಿರತ್ತೆ. ಅವರಿಬ್ಬರಿಗೂ ತುಂಬಾ ಖುಷಿ ಆಗಿರತ್ತೆ ನಿನ್ನೆಯ ಎಪಿಸೋಡ್ ನಲ್ಲಿ. ಇದೆಲ್ಲದರ ಜೊತೆಗೆ ಎಲ್ಲೋ ಒಂದ್ ಕಡೆ ನಿನ್ನೆಯ ಎಪಿಸೋಡ್ ನಲ್ಲಿ ಕಾವ್ಯ ಮಂಕ್ ಆಗಿದ್ರ ಅಂತ ಹೇಳಿ
ಲಾಸ್ಟ್ ವೀಕಲ್ಲಿ ಫ್ಯಾಮಿಲಿ ರೌಂಡಲ್ಲಿ ಆಗಿರುವಂತಹ ಒಂದಷ್ಟು ತಪ್ಪುಗಳನ್ನ ಸುದೀಪ್ ಅವರು ಎತ್ತಿ ತೋರಿಸಿದಾಗ, ಆವಾಗಿಂದ ಇವಾಗಿನ ತನಕ ಅಂದ್ರೆ ನೆಕ್ಸ್ಟ್ ವೀಕೆಂಡ್ ಅಂತ ಬಂದಾಗ, ಈ ಪಂಚಾಯಿತಿ ಅಂತ ಬಂದಾಗ ಸ್ವಲ್ಪ ಸೈಲೆಂಟ್ ಆಗಿದ್ರು ಕಾವ್ಯ ಅಂತ ಹೇಳಿ ಅನ್ನಿಸ್ತು. ಆದ್ರೆ ಗಿಲ್ಲಿ ಒಂಥರ ಅವರು ಗಿಲ್ಲಿ ಹಾಗೆ ಕಾವ್ಯ ಇವ್ರದೆಲ್ಲ ಎಕ್ಸ್‌ಪ್ರೆಷನ್‌ಗಳನ್ನ ನೋಡ್ಬೇಕಂದ್ರೆ ಅದ್ ಹೆಂಗ್ರೀ ಅಶ್ವಿನಿ ಅವ್ರಿಗ್ ಸಿಕ್ತು ಕಿಚ್ಚನ್ ಚಪ್ಪಾಳೆ ಅನ್ನೋ ತರದ ಎಕ್ಸ್‌ಪ್ರೆಷನ್ ಅಂತೂ ಅದು ಆಗಿತ್ತು. ಅದೇ ಹೇಳ್ತಾ ಇದ್ದೀನಲ್ಲ, ಸಾಕಷ್ಟು ಜನ ಕೂಡ ಇದೇ ರೀತಿಯ ಕಮೆಂಟ್‌ಗಳು ಕೂಡ ಮಾಡ್ತಾ ಇದ್ದಾರೆ ಅಥವಾ ಪೋಸ್ಟ್‌ಗಳನ್ನ ಶೇರ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನೋಡ್ಬೇಕು ಇದೆಲ್ಲದರ ಮಧ್ಯದಲ್ಲಿ ಒಂದ್ ಕಡೆ ಫಸ್ಟ್ ಫೈನಲಿಸ್ಟ್ ಆಗಿ ಧನುಷ್ ಅವರು ಆಯ್ಕೆಯಾಗಿದ್ದಾರೆ. ಎರಡನೇದಾಗಿ ಕಿಚ್ಚನ ಚಪ್ಪಾಳೆ ಧ್ರುವಂತ್ ಅವ್ರಿಗೆ ಸಿಕ್ಕಿದೆ. ಮೇ ಬಿ ಅವರು ಕೂಡ ಫೈನಲಿಸ್ಟ್ ಆಗ್ಬೋದು ಅಂತ ಹೇಳಿ ಜನರು ಹೇಳ್ತಾ ಇದ್ದಾರೆ. ರಕ್ಷಿತಾಗೆ ಡೌನ್ ಮಾಡುವಂತಹ ಕೆಲಸ ಆಯ್ತಾ ಅಂತ ಕೂಡ ಜನ ಹೇಳ್ತಾ ಇದ್ದಾರೆ. ಹಾಗೆ ಅಶ್ವಿನಿ ಗೌಡ ಅವರು ಮೇ ಬಿ ಇವರು ಕೂಡ ತುಂಬಾ ಒಳ್ಳೆ ರೇಸ್ ಅಲ್ಲಿದ್ದಾರೆ, ವಿನ್ ಆದ್ರೂ ಆಗಬಹುದು ಅಶ್ವಿನಿ ಗೌಡ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಲ್ಲದರ ಮಧ್ಯೆ ಈ ಸತಿ ಎಲಿಮಿನೇಷನ್ ಅಂದ್ರೆ ಇವತ್ತಿನ ದಿನ ಎಲಿಮಿನೇಷನ್ ಯಾರ್ದಾಗತ್ತೆ ಕಾದು ನೋಡ್ಬೇಕು. ಆದ್ರೆ ಇವತ್ತಿನ ಪ್ರೋಮೋದಲ್ಲಿ ತುಂಬಾನೇ ಮಜವಾಗಿದೆ. ಫನ್ನಿ ಸಂಡೇ, ಸೂಪರ್ ಸಂಡೇ ಅಂತ ಹೇಳಿ ನಾವೇನ್ ಕರಿತೀವಿ, ಬಿಗ್ ಬಾಸ್ ಸೀಸನ್ 12 ನ ಈ ಸಂಡೇ ತುಂಬಾನೇ ಸ್ಪೆಷಲ್ ಆಗಿರತ್ತೆ. ಆ ಎಲ್ರೂ ಇವತ್ತಿನ ದಿನ ಫನ್ ಆಗಿರೋದ್ರಿಂದ ತುಂಬಾ ಜನ ಟಾರ್ಗೆಟ್ ಮಾಡಿರೋದು ಗಿಲ್ಲಿ ಅವರಿಗೆ. ಇವನ್ ಕಾವ್ಯ ಕೂಡ ನನಗ್ ತುಂಬಾ ರೇಗ್ಸಿದ್ಯಾ ಅದಕ್ಕೆ ಅಂತ ಹೇಳಿ ಅದು ವ್ಯಾಕ್ಸಿಂಗ್ ಮಾಡೋ ತರದ್ ಏನೋ ಒಂದ್ ಸೀನ್ ಕ್ರಿಯೇಟ್ ಆ ತರದ್ದು ಒಂದು ಟಾಸ್ಕ್ ಇತ್ತು ಇವತ್ತಿನ ಪ್ರೋಮೋದಲ್ಲಿ, ನಾನು ಅಬ್ಸರ್ವ್ ಮಾಡ್ದಂಗೆ. ಸೊ ಈ ಎಲ್ಲಾ ನೋಡ್ದಾಗ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಖಂಡಿತ ಏನ್ ಕೂಡ ಆಗ್ಬಹುದು. ಬಿಗ್ ಬಾಸ್ ಸೀಸನ್ 12 ನ ವಿನ್ನರ್ ಯಾರಾಗ್ತಾರೆ ಇನ್ನೂ ಸಹ ಹೇಳಕ್ ಆಗಲ್ಲ. ಕೆಲವರು ಅಶ್ವಿನಿ ಗೌಡ ಅಂತಾರೆ, ಕೆಲವರು ಗಿಲ್ಲಿನೇ ಗೆಲ್ಲೋದು ಅಂತಾರೆ, ಇನ್ನು ಕೆಲವರೇ ಇಲ್ಲ ನಮ್ಮ ರಕ್ಷಿತಾ ಗೆಲ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಆದ್ರೆ ನಿನ್ನೆಯ ಎಪಿಸೋಡ್ ಅನ್ನ ನಾವು ಮತ್ತೆ ರಿವೈಂಡ್ ಹಾಕಿ ನೋಡಿದಾಗ ಎಲ್ಲರ ತಪ್ಪುಗಳನ್ನ ಮತ್ತೊಂದ್ಸತಿ ಎಲ್ಲೆಲ್ಲಿ ಯಾರ್ಯಾರು ಎಡವಿದೀರಾ ಅನ್ನೋಂಥದ್ದನ್ನ ಅವರು ತೋರಿಸ್ತಾರೆ ಕಿಚ್ಚ ಸುದೀಪ್ ಅವರು. ರಾಶಿಕಾ ಅವರು ಮತ್ತೆ ಸೂರಜ್ ಅಲ್ಲಿ ಏನ್ ಆಗಿತ್ತು ಆ ಸಿಚುವೇಶನ್ ಕೂಡ ಗಮನ ಹರಿಸಿ ಎಲ್ಲೋ ಒಂದ್ ಕಡೆ ತಪ್ಪಾಗಿದೆ ರಾಶಿಕಾದು ಕೂಡ ಅನ್ನೋದನ್ನ ಹೇಳ್ತಾರೆ. ಬಟ್ ರಾಶಿಕಾ ರಕ್ಷಿತಾ ಜಗಳ ಆ ವಿಟಿ ಯಾಕೆ ತೋರಿಸ್ಲಿಲ್ಲ ಒಂದು. ಎರಡನೇದು ರಕ್ಷಿತಂದ್ ವಿಟಿಯನ್ನ ತೋರಿಸ್ತಾರೆ. ರಕ್ಷಿತಾ ಎಲ್ಲಿ ನನಗೆ ಅಟೆನ್ಷನ್ ಸಿಗಬೇಕು, ನನಗೆ ಎಲ್ಲಾರು ನನಗೆ ಅಂದ್ರೆ ತುಂಬಾ ಪೊಸೆಸಿವ್ ಕಾಣಿಸ್ತಾಳೆ ರಕ್ಷಿತಾ ಅಂತ ಹೇಳಿ ಗೊತ್ತಾಗತ್ತೆ. ಈವನ್ ಆ ವಿಟಿಯಲ್ಲಿ ರಕ್ಷಿತಾ ಗಿಲ್ಲಿ ಅವರನ್ನ ಒಂಥರದ್ ಮೋಟಿವೇಶನ್ ಅಂತ ಹೇಳಿ ಮಾಡ್ತಾ ಇರ್ತಾಳೆ. ಏನಂದ್ರೆ, ನೀವ್ ಯಾರಿಗೂ ಇಷ್ಟ ಪಡ್ಬೇಡಿ, ನಿಮ್ಗೆ ಯಾರು ಇಷ್ಟ ಪಡ್ತಾರೆ ಅವರಿಗೆ ನೀವು ಇಷ್ಟಪಡಿ. ಸುಮ್ನೆ ಒಬ್ರಿಗೆ ನೀವು 100 ಕೊಟ್ರೆ ಅವ್ರು ನಿಮ್ಗೆ 0 ಕೊಡ್ತಾರೆ, ನೀವು 100 ಕೊಟ್ರೆ ಇನ್ನೊಬ್ರು 200 ಕೊಡ್ತಾರೆ, ಒಂದ್ ವೇಳೆ ಅವ್ರು ನಿಮ್ಗೆ ಇಷ್ಟ ಪಡ್ತಿದ್ರೆ ಅಂತ ಹೇಳಿ ಈ ತರದ್ ಮಾತು ಹೇಳಿ ಗಿಲ್ಲಿಗೆ ಮೋಟಿವೇಟ್ ಮಾಡ್ತಾ ಇರ್ತಾಳೆ. ಆಸ್ ಅ ಫ್ರೆಂಡ್ ಇದು ಒಂದ್ ಕಡೆಯಿಂದ ಕರೆಕ್ಟ್ ಅನ್ಸಿದ್ರುನು, ಇನ್ನೊಂದ್ ಕಡೆ ಯಾಕೋ ರಕ್ಷಿತಾ ಕಾವ್ಯ ಮತ್ತೆ ಗಿಲ್ಲಿಗೆ ದೂರ ಮಾಡ್ಬೇಕು ಅಥವಾ ನಾನ್ ಹತ್ರ ಹೋಗ್ಬೇಕು ಅನ್ನೋ ಇಂಟೆನ್ಷನ್ ಕೂಡ ರಕ್ಷಿತಾಗಿದೆ ಅನ್ನೋ ಈ ಇಮೇಜ್ ಅಲ್ಲಿ ಆ ವಿಟಿಯನ್ನ ತೋರಿಸ್ಲಾಗತ್ತೆ. ಅದೆಲ್ಲ ನೋಡಿದಂತಹ ವೀಕ್ಷಕರು ಈಗ ಒಂದು ಕಿಚ್ಚ ಸುದೀಪ್ ಅವರ ಮೇಲೆ ಕೆರಳ್ತಾ ಇದ್ದಾರೆ, ಯಾಕೆ ರಕ್ಷಿತಾನ್ ಮೇಲೆ ಅಷ್ಟೊಂದು ಟಾರ್ಗೆಟ್ ಅಂತ ಹೇಳಿ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನ್ ಆಗತ್ತೆ. ಬಿಕಾಸ್ ಕಿಚ್ಚನ ಪಂಚಾಯಿತಿ ಅಂತ ಹೇಳಿದ್ರೆ ಅದಕ್ಕೊಂದು ತೂಕ ಇದೆ. ಅವ್ರು ಮಾತಾಡೋದ್ರಲ್ಲಿ ಏನ್ ಹೇಳ್ತಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಎಲ್ಲಿ ಎಡವಿದ್ದಾರೆ, ಎಲ್ಲಿ ಸರಿ ಮಾಡ್ಬೇಕು, ಆಟ ಯಾವ ತರದಲ್ಲಿ ಆಡ್ಬೇಕು, ನಾಮಿನೇಷನ್ ಮಾಡ್ಬೇಕಾದ್ರೆ ಯಾವೆಲ್ಲ ಕಾರಣಗಳು ಕೊಡ್ಬೇಕು, ಎಷ್ಟು ಆ ಆ ಕಾರಣಗಳಲ್ಲಿ ಆ ಕಾರಣಗಳು ಎಷ್ಟು ಮುಖ್ಯವಾಗಿರ್ಬೇಕು. ಆಮೇಲೆ ಕಾರಣಗಳು ಕೊಟ್ಟಾದ ನಂತರ ಅಯ್ಯೋ ನಾನು ಹಂಗ್ ಕೊಟ್ಬಿಟ್ಟೆ ಕ್ಷಮೆ ಕೇಳ್ತೀನಿ ಅನ್ನೋದು ಹೇಳೋ ಹಾಗಿಲ್ಲ. ಬಿಕಾಸ್ ದಟ್ ಈಸ್ ನಾಮಿನೇಷನ್ ಪ್ರಕ್ರಿಯೆ. ಅಷ್ಟು ದಿನದಿಂದ ಕಷ್ಟಪಟ್ಟು ಬಿಗ್ ಬಾಸ್ಸಿಗೆ ಬಂದು ವಿನ್ ಆಗ್ಬೇಕು ಅನ್ನೋ ರೇಸ್ ಅಲ್ಲಿ ಇದ್ದವರಿಗೆ ತುಂಬಾ ಸಿಲ್ಲಿ ಕಾರಣ ಕೊಟ್ಟು ನಾಮಿನೇಷನ್ ಮಾಡೋದು ತಪ್ಪು ಅನ್ನೋದನ್ನ ಕಿಚ್ಚ ಸುದೀಪ್ ಅವರು ರಕ್ಷಿತಾಗೆ ಒತ್ತಿ ಹೇಳ್ತಾರೆ. ಬರೀ ರಕ್ಷಿತಾಗೆ ಟಾರ್ಗೆಟ್ ಮಾಡಿದ್ರ ಕಿಚ್ಚ ಸುದೀಪ್ ಅವರು? ಇಲ್ಲ. ಸುದೀಪ್ ಅವರು ಮತ್ತೆ ಹೇಳ್ತಾರೆ, ಈ ಏಜ್‌ಗೆ ಈ ಮೆಚುರಿಟಿ ತುಂಬಾ ಒಳ್ಳೇದು. ಆದ್ರೆ ಕೆಲವೊಂದನ್ನ ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತ ನೀವು ಒಂದ್ ಒಳ್ಳೆ ರೇಸ್ ಅಲ್ಲಿ ಇದೀರಿ ಅನ್ನೋ ಮಾತು ಕೂಡ ಹೇಳ್ತಾರೆ.
ಒಟ್ಟಾರೆಯಾಗಿ ನಿನ್ನೆಯ ಕಿಚ್ಚನ ಪಂಚಾಯ್ತಿ, ಕೊನೆಯ ಕಿಚ್ಚನ ಪಂಚಾಯ್ತಿ ತುಂಬಾನೇ ಸಖತ್ತಾಗಿತ್ತು. ನೀವೆಲ್ಲ ನೋಡಿರ್ತೀರಾ. ಏನ್ ನಿಮ್ಗೆ ತುಂಬಾ ಹೈಲೈಟ್ ಅನ್ನಿಸ್ತು? ಯಾರ್ ವಿನ್ ಆಗ್ಬಹುದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿ ಧ್ವನಿ.